ಅವರು ಆ ಜಾಗವನ್ನು ತಲುಪಿದ ಅತಿಥಿಗಳನ್ನ ವೇದಿಕೆಗೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಈಗ ಏನು सामने सैल्यूट. ओके एक साथ राष्ट्रगीत जनगण हाडिंदे वंदे मातरಂ ಮಾಡಬೇಕು. एक साथ राष्ट्रगीत शुरू कर. जय हे भारत भाग्य विधाता पंजाब सिंधु गुजरात मराठा द्राविड उत्कल गंगा विंध्य हिमाचल यमुना गंगा उज्जल जलनिष्का तव शुभ नामे जागे तव शुभ आशीष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे. हाथ नीचे ನೋಡಿ. ಈ ಸರ್ತಿ ವಂದೇ ಮಾತರಂ ಹೊಸದಾಗಿ ರಾಷ್ಟ್ರಗೀತೆ ಆಗಿರೋದ್ರಿಂದ ಇದರ ಒಂದು ಭಾವಾರ್ಥ ಎಲ್ರಿಗೂ ಗೊತ್ತಾಗ್ಲಿ ಅಂತ ಹೇಳಿ ದಿವ್ಯ ಅವರು ಅತ್ಯಂತ ವೇಗವಾಗಿ ಹೇಳ್ತಾರೆ. ದಯಮಾಡಿ ಎಲ್ಲರೂ ಕೇಳಿಸ್ಕೋಬೇಕು. ವಂದೇ ಮಾತರಂ ಭಾವಾರ್ಥ. ಭಾರತದ ರಾಷ್ಟ್ರೀಯ ಗೀತೆಯಾದ ವಂದೇ ಮಾತರಂ ಬಂಕಿಂ ಚಂದ್ರ ಚಟರ್ಜಿ ಅವರ ಆನಂದಮಠ ಕಾದಂಬರಿ ಕೊಳ್ಳಲಾಗಿದೆ. ಚರಣ 1. ತಾಯೇ ನಿನಗೆ ವಂದನೆಗಳು. ಸಿಹಿಯಾದ ಹಾಗೂ ಪವಿತ್ರವಾದ ಜಲದಿಂದ ಮಧುರವಾದ ಹಣ್ಣುಗಳಿಂದ ಕಂಗೊಳಿಸುವ ವಲಯ ಮಾರುತದ ತಂಗಾಳಿಯಿಂದ ತಂಪಾಗಿರುವ ಹಸಿರು ಪೈರುಗಳಿಂದ ಶೋಭಿಸುತ್ತಿರುವ ನನ್ನ ಹೆತ್ತ ತಾಯಿಗೆ ನಾನು ನಮಸ್ಕರಿಸುತ್ತೇನೆ. ಚರಣ 2. ಬೆಳ್ಳನೆಯ ಬೆಳದಿಂಗಳಿಂದ ರೋಮಾಂಚನಗೊಳಿಸುವ ರಾತ್ರಿಗಳುಳ್ಳ ಅರಳಿದ ಹೂವುಗಳಿಂದ ಮತ್ತು ಮರಗಳಿಂದ ಕಂಗೊಳಿಸುತ್ತಿರುವ ಮಂದಹಾಸ ಭರಿತ ಮುಖದ ಮಧುರವಾದ ಭಾಷೆಯನ್ನು ಮಾತನಾಡುವ ಎಲ್ಲರಿಗೂ ಸುಖವನ್ನು ಮತ್ತು ವರಗಳನ್ನು ಕರುಣಿಸುವ ನನ್ನ ಹೆತ್ತ ತಾಯಿಗೆ ನಾನು ವಂದಿಸುತ್ತೇನೆ. ಚರಣ 3. ಕೋಟಿ ಕೋಟಿ ಕಂಠಗಳ ಗರ್ಜನೆಯ ಧ್ವನಿಯು ನಿನ್ನದಾಗಿದೆ. ಕೋಟಿ ಕೋಟಿ ತೋಳುಗಳ ಹಿಡಿದಿರುವ ತೀಕ್ಷ್ಣವಾದ ಕತ್ತಿಗಳಲ್ಲಿ ನಿನ್ನ ಶಕ್ತಿ ಇದೆ. ಇಷ್ಟೊಂದು ಮಹಾನ್ ಶಕ್ತಿಯನ್ನು ಹೊಂದಿರುವ ನೀನು ಅಬಲೆ ಅಲ್ಲ. ಅತಿ ದೊಡ್ಡ ಬಲವನ್ನು ಹೊಂದಿರುವ ನಮ್ಮನ್ನು ಸಂಕಷ್ಟಗಳಿಂದ ಪಾರು ಮಾಡುವ ಮತ್ತು ಶತ್ರು ಸೈನ್ಯವನ್ನು ನಾಶ ಮಾಡುವ ತಾಯೇ ನಿನಗೆ ನಮಸ್ಕಾರಗಳು. ಚರಣ 4. ತಾಯೇ ನೀನೇ ನಮಗೆ ವಿದ್ಯೆ, ನೀನೇ ನಮ್ಮ ಧರ್ಮ, ನೀನೇ ನಮ್ಮ ಹೃದಯ, ನೀನೇ ನಮ್ಮ ರಹಸ್ಯ. ನಮ್ಮ ಶರೀರದಲ್ಲಿರುವ ಪ್ರಾಣವೇ ನೀನು, ನಮ್ಮ ಬಾಹುಗಳಲ್ಲಿರುವ ಶಕ್ತಿ ನೀನೆ, ಹೃದಯದಲ್ಲಿರುವ ಭಕ್ತಿ ನೀನೆ. ಪ್ರತಿ ದೇವಸ್ಥಾನಗಳಲ್ಲಿ ನಾವು ಪ್ರತಿಷ್ಠಾಪಿಸುವ ಮೂರ್ತಿಗಳು ನಿನ್ನದೇ ಸ್ವರೂಪಗಳಾಗಿವೆ. ಚರಣ 5. 10 ಕೈಗಳಲ್ಲಿ ಆಯುಧಗಳನ್ನು ಹಿಡಿದಿರುವ ದುರ್ಗೆ ನೀನೆ, ಕಮಲದ ದಳಗಳ ಮೇಲೆ ವಿವಹರಿಸುವ ಲಕ್ಷ್ಮಿ ನೀನೆ, ನಮಗೆ ಜ್ಞಾನವನ್ನು ಕರುಣಿಸುವ ಸರಸ್ವತಿ ನೀನೆ, ಪರಿಶುದ್ಧಳಾದ ಸಾಟಿ ಇಲ್ಲದ ಉತ್ತಮ ನೀರು ಮತ್ತು ಹಣ್ಣುಗಳನ್ನು ಕೊಡುವ ಲಕ್ಷ್ಮೀ ಸ್ವರೂಪಿಯಾದ ತಾಯಿ ನಿನಗೆ ಅನಂತ. ಚರಣ 6. ಹಸಿರಿನಿಂದ ಶೋಭಿಸುವ ಅತ್ಯಂತ ಸರಳ ಮನಸ್ಸಿನ ಸುಂದರವಾದ ನಗುವಿನಿಂದ ಅಲಂಕೃತಳಾದ ಈ ಇಡೀ ಜಗತ್ತನ್ನೇ ಸಲಹುವ ಮತ್ತು ಪೋಷಿಸುವ ದಗದಗಿಸುವ ಭೂಮಿ ತಾಯಿಯೇ ನಿನಗೆ ವಂದನೆಗಳು. ಇದು
ಓಕೆ, ಧ್ವಜಾರೋಹಣ ಕಾರ್ಯಕ್ರಮವನ್ನ ಈಗ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಧ್ವಜಾರೋಹಣವನ್ನ ಯಶಸ್ವಿಯಾಗಿ ಪ್ರಾಂಶುಪಾಲಕಂತ ಶ್ರೀಯುತ ಪ್ರಕಾಶ್ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಸಂದರ್ಭದಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ST ಸದಸ್ಯರು, ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಉಪನ್ಯಾಸಕ ವರ್ಗ, ಆಮೇಲೆ ವಿಶೇಷವಾಗಿ ವಿವಿಧ ನಾಯಕಿಯರ ಮಕ್ಕಳು, ಎಲ್ಲ ಪ್ರೌಢಶಾಲೆ ಸಂದರ್ಭದಲ್ಲಿ ಶುಭಾಶಯಗಳನ್ನ ಕೋರ್ತಾ ಎಲ್ಲ ಗಣ್ಯರು ನಮ್ಮ ಶಾಲೆಯ ಮಕ್ಕಳ ಈ ಒಂದು ನಮ್ಮ ಮಕ್ಕಳು ಧ್ವಜವಂದನೆಗೆ ಸಿದ್ಧ. ರಂಗನಾಥ್ ಸರ್. ಕರೆಕ್ಟ್